ಗುಬ್ಬಿ ತಾಲೂಕಿನ ಜಿ ಅರಿವೇಸಂದ್ರ ಗ್ರಾಮದ ಮಂಜುನಾಥ್ ಅವರ ಮಗಳು ಯೋಗಿತಾ 11 ವರ್ಷದ ಪುಟ್ಟ ಬಾಲಕಿ. ಯೋಗಿತಾಳಿಗೆ 5ನೇ ತರಗತಿಯಲ್ಲಿ ಬ್ರೈನ್ ಕ್ಯಾನ್ಸರ್ ಬಂದಿರುವಂತಹ ದೊಡ್ಡ ಸಮಸ್ಯೆ ಎದುರಾಗಿದೆ. ಇದನ್ನು ಕಂಡಂತಹ ಶಾಸಕ ಎಸ್.ಆರ್. ಶ್ರೀನಿವಾಸ್ ತಾಲೂಕು ಆಡಳಿತ ತಾಲೂಕು ಪಂಚಾಯಿತಿ ವತಿಯಿಂದ ಇಂದು 3 ಲಕ್ಷ ಧನ ಸಹಾಯವನ್ನ ಮಾಡುವ ಮೂಲಕ ಯೋಗಿತಾಳ ಚಿಕಿತ್ಸೆಗೆ ಮುಂದಾಗಿದ್ದಾರೆ. ಶಾಸಕ ಎಸ್.ಆರ್. ಶ್ರೀನಿವಾಸ್ ಕಳೆದ 1 ವರ್ಷದಿಂದಲೂ ಸಹ ಈ ಪುಟ್ಟ ಬಾಲಕಿಗೆ ಸಮಸ್ಯೆ ಕಾಡ್ತಾ ಇದೆ. ಕಳೆದ 4 ತಿಂಗಳ ಹಿಂದೆ 1 ಲಕ್ಷ ಧನ ಸಹಾಯವನ್ನ ಮಾಡಲಾಗಿತ್ತು. ಈಗ ತಾಲೂಕು ಆಡಳಿತ ತಾಲೂಕು ಕಚೇರಿ ವತಿಯಿಂದ 3 ಲಕ್ಷ ಹಣವನ್ನ ನೀಡಿದ್ದು ಮುಂದಿನ ದಿನದಲ್ಲಿಯೂ ಸಹ ಹೆಚ್ಚಿನ ಚಿಕಿತ್ಸೆಗೆ ಸಹಕಾರವನ್ನ ನೀಡುತ್ತೇನೆ ಅಂತ ಹೇಳಿದ್ರು. ಮುಂದಿನ ದಿನದಲ್ಲಿ ಆ ಮಗು ಎಲ್ಲಿಯವರೆಗೆ ಓದುತ್ತದೆಯೋ ಅಲ್ಲಿಯವರೆಗೆ ನಾನೇ ಓದಿಸುತ್ತೇನೆ. ಸಾಕಷ್ಟು ಸಾರ್ವಜನಿಕರು ಕೂಡ ಸಹಾಯವನ್ನ ಮಾಡಿದ್ದಾರೆ. ಲಕ್ಷಾಂತರ ರೂಪಾಯಿ ಖರ್ಚಾಗಿದೆ. ಕಳೆದ 6 ತಿಂಗಳಿಗೆ ಹೋಲಿಕೆ ಮಾಡಿದರೆ ಈಗ ಒಂದಷ್ಟು ಸುಧಾರಿಕೆ ಕೂಡ ಕಂಡಿದೆ. ಮತ್ತಷ್ಟು ಬೇಗ ಆ ಮಗು ಗುಣಮುಖವಾಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ನಾನು ಖಂಡಿತ ಈ ಕುಟುಂಬದ ಜೊತೆಯಲ್ಲಿ ಇರುತ್ತೇನೆ ಎನ್ನುವ ಮಾತುಗಳನ್ನ ಆಡಿದ್ದಾರೆ. ಯೋಗಿತಾ ತಂದೆ ಮಂಜುನಾಥ್ ಮಾತನಾಡಿ, ಶಾಸಕರು ಹಾಗೂ ಅಧಿಕಾರಿಗಳು ಮನೆಗೆ ಆಗಮಿಸಿ ಇಂದು 3 ಲಕ್ಷ ಹಣವನ್ನ ಸಹಕಾರ ಮಾಡಿದ್ದಾರೆ. ಈಗಾಗಲೇ 35ರಿಂದ 40 ಲಕ್ಷ ರೂಪಾಯಿ ಹಣ ಖರ್ಚಾಗಿದೆ. ಸಾಲ ಸೋಲ ಮಾಡಿ ನನ್ನ ಮಗಳನ್ನ ಉಳಿಸಿಕೊಳ್ತಿದ್ದೇನೆ. ಸಾಕಷ್ಟು ಜನ ಸಾರ್ವಜನಿಕರು ಕೂಡ ನನ್ನ ಕೈ ಹಿಡಿದಿದ್ದಾರೆ. ಚಿಕಿತ್ಸೆಗೆ ಬೇಕಾದ ಹೆಚ್ಚಿನ ರೀತಿ ಸಹಕಾರವನ್ನ ಶಾಸಕರು ಮಾಡ್ತಾ ಇದ್ದಾರೆ ಅಂತ ಅವರು ಹೇಳಿದ್ರು. ಇದೇ ಸಂದರ್ಭದಲ್ಲಿ ತಹಶೀಲ್ದಾರ್ ಬಿ ಆರತಿ, ತಾಲೂಕು ಪಂಚಾಯಿತಿ ಇಒ ರಂಗನಾಥ್, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಮಂಜುಳಾದೇವಿ, ಉಪ ತಹಶೀಲ್ದಾರ್ ನಾಗಭೂಷಣ್, ನೌಕರರ ಸಂಘದ ಅಧ್ಯಕ್ಷ ಗುರುಪ್ರಸಾದ್, ತಾಲೂಕು ಕಚೇರಿಯ ಶರತ್, ಮಂಜುಳಾ ಸೇರಿದಂತೆ ಹಲವು ಅಧಿಕಾರಿಗಳು ಅವರ ಮನೆಗೆ ಭೇಟಿ ನೀಡಿದ್ರು. ಬೇಗನೆ ಗುಣಮುಖರಾಗಲಿ, ಎಂದಿನಂತೆ ಶಾಲೆಗೆ ಯೋಗಿತಾ ಹೋಗಲಿ ಬರಲಿ ಎಂದು ಅಧಿಕಾರಿಗಳು ಕೂಡ ಹೇಳಿದ್ರು. ನಮ್ಮ ತಾಲೂಕು ಆಡಳಿತ ವತಿಯಿಂದ ನಾವು ಪಾಪ ಅವರು ಭಾರಿ ಕಷ್ಟ ಆಗಿದ್ರು. ಮಗುಗೆ ಬ್ರೈನ್ ಟ್ಯೂಮರು ಮತ್ತು ಸ್ಟ್ರೋಕ್ ಆಗಿತ್ತು. ನಾವು ಲಾಸ್ಟ್ ಒಂದು 3-4 ತಿಂಗಳ ಹಿಂದೆ ಬಂದು 1 ಲಕ್ಷ ಕೊಟ್ಟಿದ್ದು. ಅದು ಸಿಕ್ಕಾಪಟ್ಟೆ ದುಡ್ಡು ಖರ್ಚಾಯಿತು. ಈಗ 3 ಲಕ್ಷ ರೂಪಾಯಿ ಕೊಟ್ಟಿದ್ದೀವಿ. ಅದ್ರೇನು ಮುಂದೆ ಅದು ಖರ್ಚು ವೆಚ್ಚ ಬರುತ್ತೆ, ನಾವೆಲ್ಲ ಸೇರಿ ಭರಿಸ್ತಕ್ಕಂಥದ್ದು ಮಾಡ್ತೀವಿ. ತಾವು ತಮ್ಮ ಇದ್ರ ಶಾಸಕ ನಿಧಿಯಿಂದ ಏನಾದ್ರು ಕೊಡುವಂಥದ್ದು? ಶಾಸಕ ನಿಧಿಯಿಂದ ಕೊಡೋಕ್ಕೆ ಬರಲ್ಲ. ಅವ್ರದ್ದು ಬಿಲ್ಲೆಲ್ಲ ಕೊಟ್ಟರೆ ನಾನು ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯಿಂದ ಕೊಡಿಸ್ತೀನಿ. ಇಲ್ಲ ಅಂದರೆ ನಾವೇ ಸಹಾಯ ಮಾಡ್ತೀವಿ. ಸಹಾಯ ಮಾಡೋರು, ಕಷ್ಟಕ್ಕೆ ಸಹಾಯ ಮಾಡೋರು ಸುಮಾರು ಜನ ಅವರೇ. ಅವ್ರು ಉಪಯೋಗಿಸ್ಕೊಂಡು ಮಾಡ್ತಕ್ಕಂಥದ್ದು ಮಾಡ್ತೀವಿ. ಸೊ ಈಗ ಹೇಗಿದೆ ಸರ್ ಮಗು ಕಂಡೀಷನ್ಸ್? ನಾವು ಲಾಸ್ಟ್ ಟೈಮ್ ಬಂದಾಗ ಎದ್ದು ಹೋಗ್ತಿರ್ಲಿಲ್ಲ, ಮಾತಾಡ್ತಿರಲಿಲ್ಲ, ಕಣ್ಣು ಬಿಡ್ತಿರಲಿಲ್ಲ. ಈಗ ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಿ ಆರೋಗ್ಯ ಸರಿಪಕ್ಕ ನಿಟ್ಟಿನಲ್ಲಿ ಹೋಗ್ತಾ ಐತೆ. ಮುಂದೆ ಇನ್ನೊಂದು 4-5 ತಿಂಗಳಲ್ಲಿ ಸರಿಯಾಗುತ್ತೆ ಅಂತ ಅಂದ್ಕೊಂಡಿದ್ದೆ. ಮುಂದೆ ನೀವೇನಾರು ಓದಿಸೋವಂಥದ್ದು ಏನಾರು? ಅವಳು ಓದ್ತೀನಿ ಅಂದರೆ ಪೂರ ಖರ್ಚಿಗೆ ಓದಿಸ್ತೀವಿ ನಾನು. ಆ ಥರ ಇವಳೊಬ್ಬಳನ್ನೆಲ್ಲ ಸುಮಾರು ಜನ ಓದಿಸಿದ್ದೀನಿ. ಆ ಥರದಾಗಿದ್ದರೆ ಆ ಥರ ಹಂಗೆ ಆಗ್ತಿದೆ. ಅವಳು ಮುಂದೆ ಏನು ಸ್ಟಡಿ ಮಾಡ್ತಾಳೋ ಅದಕ್ಕೆ ಏನು ಬೇಕೋ ನಾನು ವ್ಯವಸ್ಥೆ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು. ಹೆಸರು ಮಂಜುನಾಥ್ ಅಂತ, ಜಿ ಅರಿವೇಸಂದ್ರ. ಇದು ನನ್ನ ಮಗಳು ಯೋಗಿತಾ ಅಂತ. ಇವಳಿಗೆ 5ನೇ ಕ್ಲಾಸ್ ಓದಬೇಕಾದ್ರೆ ತಲೆ ಸುತ್ತು ಬಂದು, ತಲೆ ನೋವು ಬಂದು, ಕೈ ಕಾಲು ಸ್ವಾಧೀನ ಕಳ್ಕೊಂಡು ಟ್ರೀಟ್ಮೆಂಟ್ ತೊಗೊಳಕ್ಕೆ ಹೋದಾಗ ಕ್ಯಾನ್ಸರ್ ಅಂತ, ಬ್ರೈನ್ ಕ್ಯಾನ್ಸರ್ ಅಂತ ಗೊತ್ತಾಯಿತು. ಹಂಗಾಗಿ ಸುಮಾರು ಹಾಸ್ಪಿಟ್ಲಿಗೆ ತೋರಿಸ್ಬೇಕಾದ್ರೆ ಟ್ರೀಟ್ಮೆಂಟ್ಗೆ ಸಹಾಯಕ್ಕೆ ನಮ್ಮ ಬುದ್ಧಿ ಶಾಸಕರು, ತಹಶೀಲ್ದಾರ್ ಮೇಡಮ್ ಅವರು, ಹೀಗೆ ಸಾರ್ವಜನಿಕರು ಸುಮಾರು ಜನ ಬಂದು ಸಹಾಯ ಮಾಡಿದ್ರು. 4 ತಿಂಗಳಲ್ಲಿ ಶಾಸಕರು ಬಂದು 1 ಲಕ್ಷ ದುಡ್ಡು ಕೊಟ್ಟೋಗಿದ್ರು. ನಮ್ಮ GM ಸರ್ ಎಲ್ಲ ಬಂದು, ಈಗ ತಹಶೀಲ್ದಾರ್ ಮೇಡಮ್ಮು, ಶಾಸಕರು ಎಲ್ಲ ಬಂದು ಮತ್ತೆ 3 ಲಕ್ಷ ದುಡ್ಡು ಕೊಟ್ಟು ಟ್ರೀಟ್ಮೆಂಟ್ಗೆ ಸಹಾಯ ಮಾಡಿ ಹೋಗಿದ್ದಾರೆ. Welcome to KK Jungle Resort Tumco! Into the green, the wildest adventure games you've ever seen. Scale the ropes, fly the zip line high, underneath the open Tumco sky. Splash in the swimming pool, feel the beat, rain dance rhythm, cooling the heat. Get down in the mud games, let the fun begin. In the heart of nature, everyone's a win. KK Jungle Resort, where the wild kids play area for fun.
forest breeze.